ಇಲ್ಲಿಂದ ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಪೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡ್ದೇವೆ, 5 ವರ್ಷ ದುಡ್ದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು. ಹಾಗೆ ಅನೇಕ ಕಥೆಗಳವ, ಈಗ ಬೇಡ ಅದು ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ. ಅಫ್ಕೋರ್ಸ್ ತಪ್ಪೇನಿದೆ, ಅವರ ನೋವು ಅವರ ಭಾವನೆನ ಹೇಳ್ಕೊಳಕ್ ತಪ್ಪೇನಿದೆ. ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ, ಅದ್ರಲ್ಲೇನ್ ತಪ್ಪೇನಿಲ್ಲ. ಅವ್ರು ಮಾತಾಡಿದ್ರಲ್ಲಿ ಯಾವ ತರದ ತಪ್ಪು ಇಲ್ಲ, ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಚರ್ಚೆ ಮಾಡ್ತಾ ಇರ್ಲಿ, ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ. ಚರ್ಚೆನೂ ಮಾತಾಡ್ಲಿ, ಏನ್ ಬೇಕಾದ್ರೆ ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ, ಬಟ್ ಪಬ್ಲಿಕ್ ಅಲ್ಲಿ ತಿಳಿಸಬಾರ್ದು. ಇಲ್ಲಿಂದ ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಪೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡ್ದೇವೆ, 5 ವರ್ಷ ದುಡ್ದೇವೆ, 4 ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು. ಹಾಗೆ ಅನೇಕ ಕಥೆಗಳವ, ಈಗ ಬೇಡ ಅದು ಹೇಳೋದು. ಅದಕ್ಕಾಗಿ ಎಲ್ಲನೂ ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ. ಅಫ್ಕೋರ್ಸ್ ತಪ್ಪೇನಿದೆ, ಅವರ ನೋವು ಅವರ ಭಾವನೆನ ಹೇಳ್ಕೊಳಕ್ ತಪ್ಪೇನಿದೆ. ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ, ಅದ್ರಲ್ಲೇನ್ ತಪ್ಪೇನಿಲ್ಲ. ಅವ್ರು ಮಾತಾಡಿದ್ರಲ್ಲಿ ಯಾವ ತರದ ತಪ್ಪು ಇಲ್ಲ, ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಚರ್ಚೆ ಮಾಡ್ತಾ ಇರ್ಲಿ, ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ. ಚರ್ಚೆನೂ ಮಾತಾಡ್ಲಿ, ಏನ್ ಬೇಕಾದ್ರೆ ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ, ಬಟ್ ಪಬ್ಲಿಕ್ ಅಲ್ಲಿ ತಿಳಿಸಬಾರ್ದು.